ಹೇ ಗಾಯ್ಸ್, ಟೈಮ್ ಬಂದು ಬೆಳಗಿನ ಜಾವ 5:24. ಕೋಳಿ ಕೂಗ್ತಾ ಇದೆ ಗಾಯ್ಸ್. ಬೆಳಗ್ಗೆ ಆಯಿತು. ನಮ್ಮ ಚಿಂಟು ಎಷ್ಟು ಚಂದ ಮಲ್ಕೊಂಡಿದ್ದಾನೆ, ನೆಮ್ಮದಿಯಾಗಿ ಮಲ್ಕೊಂಡಿದ್ದಾನೆ. ಇಷ್ಟ ತನಕ ಎಚ್ಚರ ಇದ್ದ, ಮತ್ತೆ ಬೆಳಗಿನ ಜಾವ ನಿದ್ದೆಗೆ ಹೋಗಿದ್ದಾನೆ ಅವನು. ಹಾಯ್ ಹಲೋ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಡಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಗಾಯ್ಸ್? ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿದ್ದೀನಿ ಗಾಯ್ಸ್. ಹೆವಿ ಕೆಲಸ ಗಾಯ್ಸ್. ಸೂರ್ಯ ಹುಟ್ಟುತ್ತಾ ಇದ್ದಾನೆ, ಅಲ್ಲಿ ನೋಡಿ ಆರೆಂಜ್ ಕಾಣ್ತಾ ಇದೆ. ಸೊ ಇನ್ನೂ ಕತ್ಲೆನೇ ಇದೆ. ಈಗ ಲೈಟಾಗಿ ವೆಹಿಕಲ್ಸ್ದು ಮೂಮೆಂಟ್ಸು ಕಾಣಿಸ್ತಾ ಇದೆ. ಬನ್ನಿ ಒಳಗೆ ಹೋಗೋಣ. ನನ್ನ ಮಗ ಇನ್ನೂ ಮಲ್ಕೊಂಡಿದ್ದಾನೆ. ಮತ್ತೆ ಯಾಕೆ ಇಲ್ಲಿ ಮಲ್ಕೊಂಡಿದ್ದಾನೆ ಅಲ್ಲ ಹೇಳ್ತೀನಿ. ನಮ್ಮ ಚಿಂಟುಗೆ ಅಂತ ರೂಮ್ ರೆಡಿ ಆಗಿದೆ, ಆದರೂ ಸಹ ಇಲ್ಲೇ ಮಲ್ಕೊಂಡಿದ್ದಾನೆ. ಯಾಕೆ ಅಂದರೆ ಅವ್ರ ಪಪ್ಪ ಬ್ಯಾಂಗ್ಳೂರು ಹೋಗಿದ್ದಾನೆ. ಸೊ ಹಾಗಾಗಿ ನಮ್ಮ ಚಿಂಟು ಇಲ್ಲಿ ಮಲ್ಕೊಂಡ್ಬಿಟ್ಟಿದ್ದಾನೆ. ಅವನಿಗೆ ಬಟ್ಟೆನ ಐರನ್ ಮಾಡಬೇಕು ಗೈಸ್. ಈಗ ಟೈಮ್ ನೋಡಿ 6:10. ನಾನು ಆವಾಗಲೇ ಎದ್ದು ಐರನ್ ಮಾಡೋಣ ಅಂತ ಹೋಗಿದ್ದೆ. ನನ್ನ ಮಗಂಗೂ ಎಚ್ಚರ ಆಗಿ ಅವನು ಪಕ್ಕದಲ್ಲೇ ಕರ್ಕೊಂಡು ಮಲಗಿಸ್ಕೊಂಡಿದ್ದ. ಅವನಿಗೆ ನಾನು ಏನದು ಜೊತೆಲೇ ಇರಬೇಕು, ಕೈ ಇಟ್ಕೊಂಡು ಮಲ್ಕೊತಾನೆ. ಸೊ ಹಾಗಾಗಿ ಇಷ್ಟೋ ತನಕ ನನಗೂ ನಿದ್ದೆ ಇಲ್ಲ, ಅವನಿಗೂ ನಿದ್ದೆ ಇಲ್ಲ. ಅದಕ್ಕೆ ಹೇಳಿದ್ದೀನಿ, ಎದೋ ಮಗನೇ ಸ್ವಲ್ಪ ಓದು ಅಂತ. ಎದೋ ಪುಟ್ಟಾಣಿ, ಸೊ ದಟ್ ನಾನು ಐರನ್ ಮಾಡಿ ಕೆಳಗಡೆ ಹೋಗ್ಬೋದು. ಏನು ತಿಂಡಿ ಮಾಡೋದು ಅನ್ನೋದು ಗೊತ್ತಿಲ್ಲ. ಏನು ತಿಂಡಿ ಮಾಡೋದು ಚಿಂಟು? ನನಗೂ ಗೊತ್ತಿಲ್ಲ. ಹಾಂ, ಇಡ್ಲಿ. ನೆನ್ನೆ ಯಾರೂ ತಿಂದಿಲ್ಲ. ಮತ್ತು ಪುಳಿಯೋಗರೆ ಸ್ವಲ್ಪ ಬೇಜಾರು ಬಂದುಬಿಟ್ಟಿದೆ ಚಿಂಟು. ಸೊ ಫಸ್ಟ್ ಐರನ್ ಮಾಡ್ತೀನಿ, ನಿಂಗೆ ಬಟ್ಟೆ ಇಲ್ಲ. ಗೈಸ್, ಇವತ್ತು ಚಿಲ್ಡ್ರನ್ಸ್ ಡೇ ಗೈಸ್, November 14th. ಹ್ಯಾಪಿ ಚಿಲ್ಡ್ರನ್ಸ್ ಡೇ ಪುಟಾಣಿ. ನನ್ನ ಮುದ್ದು ಚೈಲ್ಡ್ ಇದು ಓದ್ಕೋ. ಅದು ಬಂತು. ನನ್ನ ಚಿನ್ನಿ ಮಗ ಅದು, ನನ್ನ ಮುದ್ದು ಮಗ ಇದು. ಇದು ಚಿಲ್ಡ್ರನ್ಸ್ ಡೇ ಪ್ರಯುಕ್ತ ಸ್ವಲ್ಪ ಓದ್ಕೋ. ನಾನು ಯಾವ ಬಟ್ಟೆ ಐರನ್ ಮಾಡಲಿ ನಿಮಗೆ? ಗ್ರೀನ್ ಟಿ ಶರ್ಟ್ ಮಾಡ್ತಾ ಇದ್ದೀನಿ. ಗ್ರೀನ್ ಟಿ ಶರ್ಟ್ ಹೊಸದು, ಬರ್ಡೇದು. ಪ್ಯಾಂಟ್ ಅದು ಚೆನ್ನಾಗಿದೆ ಪುಟ್ಟ, ಅದು ದೊಡ್ಡ ಪ್ಯಾಂಟ್. ಸ್ಟೈಲ್ ಅಮ್ಮ, ಈಗ ಟ್ರೆಂಡು. ಹೋಗ್ಲಿ ಬಿಡು. ಇದು ಓದು ಚಿನ್ನಮ್ಮ. ಚಿಲ್ಡ್ರನ್ಸ್ ಡೇ ಪ್ರಯುಕ್ತ ಓದಿದ್ರೆ ತುಂಬ ಜಾಸ್ತಿ ತಲೆಗೆ ಹೋಗುತ್ತಂತೆ. ಇನ್ನೊಂದು ವಿಷಯ ಏನು ಗೊತ್ತಾ ಗೈಸ್, ನನ್ನ ಮಗ ಇವತ್ತು ಅಡುಗೆ ಮಾಡ್ತಾ ಇದ್ದಾನೆ ಅವ್ರ ಸ್ಕೂಲಲ್ಲಿ. ಏನದು ಝೀರೋ ಬರ್ನಿಂಗಾ, ನೋ ಫೈರ್, ಝೀರೋ ಫೈರ್. ಸೊ ಝೀರೋ ಫೈರ್ ಕಾಂಪಿಟೇಷನ್ ಇದೆಯಂತೆ, ಝೀರೋ ಫೈರ್ ಕುಕ್ಕಿಂಗು. ಸೊ ಇವನು ಸಹ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾನೆ. ಏನು ಮಾಡ್ತಾ ಇದ್ದಾನೆ ಅಂತ ನಾನು ನಿಮಗೆ ಹೇಳ್ತೀನಿ. ಏನು ಚಿಂಟು? ಟಾಕೋ ಕುಕ್ಕುಂಬರ್ ಟಾಕೋ ಅಂತೆ. ಚಿಂಟುದು ಪಾಪಡು ಹಾಕ್ಬೇಕಾಗತ್ತೇನೋ. ಒಂದು ಬೇಯಿಸ್ಕೊಟ್ಬಿಡ್ಲಾ, ಸುಟ್ಕೊಟ್ಬಿಡ್ಲಾ ಪಾಪಡ? ಬೆಸ್ಟ್. ಟಾಕೋ ಅಂತ ಯೂಸ್ ಮಾಡ್ತಾ ಇದೆಯಾ?
ಯಾರಿಗೆ ಗೊತ್ತು ಟಾಕು ಅಂದ್ರೆ? ಗೊತ್ತಿರುತ್ತಮ್ಮ, ಗೊತ್ತಿರುತ್ತೆ. ಯಾರಿಗಾದ್ರೂ ಗೊತ್ತಿರುತ್ತೆ, ಎಲ್ಲರಿಗೂ ಗೊತ್ತಿರುತ್ತೆ. ಅದೇ ಥರನೇ ತಾನೆ. ಹಪ್ಪಳ ಬದಲು ಕುಕುಂಬರ್ ಹಾಕ್ತೀನಿ. ಸ್ಟಫ್ಡ್ ಕುಕ್ಕುಂಬರ್ ಅಂತ ಹೇಳಿದ್ರೆ ಮುಗೀತು. ಇಲ್ಲ, ಟಾಕು ಅಂತ ಹೇಳಾಯ್ತಲ್ಲ ಕಡೆ. ಟಾಕೋ ಕುಕ್ಕುಂಬರ್ ಅಂತ ಗೈಸ್, ಕುಕ್ಕುಂಬರ್ ಟಾಕು. ಆಮೇಲೆ ಕೋಕಮ್ ಜ್ಯೂಸ್, ಆಮೇಲೆ ಕೋಕಮ್ ಜ್ಯೂಸ್ ಮಾಡ್ತಾ ಇದ್ದಾನಂತೆ. ಆಮೇಲೆ ಕೇಕ್ ಕೇಕ್ ಅಂತೆ. ಸೊ ಇದರಲ್ಲಿ ಇಬ್ಬರು ಇರಬೇಕಂತೆ ಒಂದು ಟೀಮಲ್ಲಿ. ಸೊ ಇವನು ಮತ್ತು ಇನ್ನೊಬ್ಬ ಇವನ ಫ್ರೆಂಡು ಅಂತೆ. ಸೊ ಇವನು ಮಾಡ್ತಾ ಇರೋದು ಕುಕ್ಕುಂಬರ್ ಟಾಕೋ ಮತ್ತು ಕೋಕಮ್ ಜ್ಯೂಸ್. ಬನ್ನಿ ಈಗ ಅವನಿಗೆ ಐರನ್ ಮಾಡಿಕೊಟ್ಬಿಟ್ಟು ನಾನು ಕೆಳಗಡೆ ಹೋಗ್ತೀನಿ, ಏನು ತಿಂಡಿ ಮಾಡ್ಬೋದು ಅಂತ ನೋಡ್ತೀನಿ. ಪುಳಿಯೋಗರೆ ಮಾಡಲ್ಲ? ಪುಳಿಯೋಗರೆ ಡನ್. ಚಿಂಟು ಇವತ್ತು ಅವನದು ಬರ್ಡೇ ಡ್ರೆಸ್ ಹಾಕ್ಕೊಂಡು ಹೋಗ್ತಾ ಇದ್ದಾನೆ, ಇಂದು ಬೇರೆದು ಸೆಕೆಂಡ್ ಡೇದು. ಸೊ ಇದನ್ನು ಐರನ್ ಮಾಡಿ ಕೊಡೋಣ. ಚಿಂಟು ಅವ್ರ ಪಪ್ಪ ಇವತ್ತು ಬರ್ತಾನೆ ಅನಿಸುತ್ತೆ, ಆಲ್ಮೋಸ್ಟ್ ಹೊರಟಿರಬೇಕು. ಆ್ಯಕ್ಚುಲಿ ಇವತ್ತು ನಾನು ನನ್ನ ಕಸಿನ್ದು ಎಂಗೇಜ್ಮೆಂಟ್ ಇತ್ತು, ನನ್ನ ಕಸಿನ್ ಮಗಳದು. ಸೊ ಹೋಗಬೇಕಿತ್ತು. ಚಿಂಟು ಅವ್ರ ಪಾಪ ಬ್ಯಾಂಗ್ಳೂರು ಹೋಗಿರೋದ್ರಿಂದ ನನಗೆ ಎಂಗೇಜ್ಮೆಂಟ್ ಮಿಸ್ ಆಯಿತು. ಇಲ್ಲಿ ಚಿಂಟುನ ನೋಡ್ಕೊಳ್ಳೋಕೆ ಯಾರೂ ಇಲ್ಲವಲ್ಲ. ಆ್ಯಂಡ್ ಮೋರ್ ಓವರ್ ಅವನಿಗೆ ಬೇರೆ ಇದೆಲ್ಲ ಕಾಂಪಿಟೇಷನ್ ಎಲ್ಲ ಇದೆ. ಸೊ ಯಾರಾದರೂ ಒಬ್ಬರು ಇರಲೇಬೇಕು ಅಂದ್ಬಿಟ್ಟು ನಾನು ನನ್ನ ಪ್ರೋಗ್ರಾಮ್ನ ಕ್ಯಾನ್ಸಲ್ ಮಾಡಿಕೊಂಡೆ. ಸ್ಯಾಕ್ರಿಫೈಸ್ ಮಾಡಿದೆ ಗಾಯ್ಸ್, ಸ್ಯಾಕ್ರಿಫೈಸ್ ಮಾಡಿದೆ. ಬರೀ ನನ್ನ ಆಸೆಗಳನ್ನೆಲ್ಲ ಸ್ಯಾಕ್ರಿಫೈಸ್ ಮಾಡೋದೇ ಆಯಿತು. ನಂಗೆ ತುಂಬ ಇಷ್ಟ ಆಯಿತು ಹೋಗಬೇಕು ಅಂತ. ಎಲ್ಲ ಇವನಿಂದ ನನ್ನ ಮಗ ಐರನ್ ಇಲ್ದೇ ಹೋಗೋದೇ ಇಲ್ಲ ಅಂತಾನೆ ಗೈಸ್. ನೋಡಿ, ಪ್ರತಿ ಬಟ್ಟೆನೂ ಐರನ್ ಆಗಬೇಕು. ಸದ್ಯ ಮನೇಲಿ ಹಾಕ್ಕೊಳ್ಳೋ ಬಟ್ಟೆನ ಐರನ್ ಮಾಡಿಸಲ್ಲ, ಇಲ್ಲ ಅಂದಿದ್ರೆ ನನ್ನ ಕತೆ ಗೋವಿಂದ. ಚಿಂಟುದು ಬಟ್ಟೆ ಐರನ್ ಆಯಿತು ಗೈಸ್. ಇವಾಗ ಕಷ್ಟಪಟ್ಟು ಅವನಿಗೆ ಏಪ್ರಾನ್ನ ಹುಡುಕೊಟ್ಟಿದ್ದೀನಿ. ಇದು ನಾನು ಫಸ್ಟ್ ಗ್ಯಾಸ್ ತಗೊಂಡಾಗ ಕೊಟ್ಟಿದ್ದಂಥ ಏಪ್ರಾನ್ ಗೈಸ್. ಇವತ್ತಿನ ತನಕ ಓಪನ್ನೇ ಮಾಡಿರಲಿಲ್ಲ. ನನ್ನ ಮಗ ಯಾವಾಗ ಅವನು ಕುಕ್ಕಿಂಗ್ ಮಾಡ್ತೀನಿ ಅನ್ನಲ್ಲ ಆವಾಗ ಅಲ್ಲಿದೆ ಅಂತ ಹೇಳಿದೆ. ಸೊ ಹೋಗಿ ಹುಡುಕಿ ತಗೊಂಡ. ಇದು ಗೈಸ್ ಯಾವಾಗಲದು ಹೇಳಿ 2009 ನಾನು ಸಿಲಿಂಡರ್ ತೊಗೊಂಡಿದ್ದು. ಫಸ್ಟು ನನ್ನ ಹೆಸರಲ್ಲಿ ನಾನೊಂದು ಸಿಲಿಂಡರ್ ಕನೆಕ್ಷನ್ ಅಂತ ತೊಗೊಂಡಿದ್ದು, ಗ್ಯಾಸ್ ಕನೆಕ್ಷನ್ ಅಂತ ತೊಗೊಂಡಿದ್ದು 2009 or 10 ಮೇ ಬಿ, ಇಲ್ಲ 2010 ಸೊ ಇದು ನನ್ನ ಫಸ್ಟ್ ಏಪ್ರಾನ್. ಆದರೆ ನಾನು ಯೂಸ್ ಮಾಡಿರಲಿಲ್ಲ. ನನ್ನ ಮಗ ಹುಟ್ಟೋಕ್ಕೂ ಮುಂಚೆ ತಗೊಂಡಿರೋ ಏಪ್ರಾನು ನನ್ನ ಮಗ 12 ವರ್ಷದಲ್ಲಿ ಯೂಸ್ ಮಾಡ್ತಾ ಇದ್ದಾನೆ. ಸೊ ನೈಸ್ ಅಲ್ಲ ಚಿಂಟು? ಸೊ ಓಲ್ಡ್ ಏಪ್ರಾನ್ ಗೈಸ್. ನನ್ನ ಮಗ ಕುಕ್ಕಿಂಗ್ ಮಾಡ್ತಾ ಇದ್ದಾನೆ ಅಲ್ಲ, ಸೊ ಇದೆಲ್ಲ ಸಾಮಾನು ಇಟ್ಕೊಂಡಿದ್ದಾನೆ. ಮತ್ತಿನ್ನೇನೋ ಇಟ್ಕೊಂಡಿದೆಯಲ್ಲ, ಅದೆಲ್ಲಿ ಕಟರ್. ನಾನು ನನಗೆ ಅಂತ ಕಟರ್ ತೊಗೊಂಡಿದ್ನಲ್ಲ, ವೆಜಿಟೇಬಲ್ ಕಟರ್. ಸೊ ಅದನ್ನು ಸಹ ಇಟ್ಕೊಂಡಿದ್ದಾನೆ. ಇದರಲ್ಲಿ ಏಲಕ್ಕಿ ಇದೆ. ಇದರಲ್ಲಿ ಇವಾಗ ಜಸ್ಟ್ ಬೇಬಿ ಕಾಜು ಹಾಕ್ಕೊಟ್ಟೆ ನೋಡಿ, ಬೇಬಿ ಕಾಜು. ಒಂದು ಕುಕ್ಕುಂಬರ್, ಒಂದು ತಗೋ ಸಾಕು. ಒಂದು ಕುಕ್ಕುಂಬರ್ ತಗೋ. ಟೊಮೆಟೊ ಒಂದು ಕುಕ್ಕುಂಬರ್ ಆಗುತ್ತೆ. ಮತ್ತೆ ಎರಡು ತೊಗೊಂಡೋಗಿ ಏನು ಮಾಡ್ತೀಯಾ? ಏನು ಇಡೀ ಸ್ಕೂಲ್ಗೆಲ್ಲ ಕೊಡ್ತೀಯಾ? ಟೀಚರ್ಸಿಗೂ ಕೊಡೋದಿರುತ್ತೆ ಅಮ್ಮ, ಟೀಚರ್ಸು ಕೇಳ್ತಾರೆ. ಅಷ್ಟೆಲ್ಲ ಮಾಡೋ ಅಷ್ಟು ಟೈಮ್ ಇರಲ್ಲ. ಒಂದು ಕುಕ್ಕುಂಬರ್ ತಗೋ. ಟೀಚರ್ಸು ಕೇಳ್ತಾರೆ ಕಣಮ್ಮ. ಆನಿಯನ್ ಸಿಪ್ಪೆ ಬಿಡಿಸ್ಕೊಂಡು ಹೋಗಿ ಇಲ್ಲಿಂದಾನೆ. ಕ್ಯಾರೆಟ್ ಬೇಕಾ? ಏನಕ್ಕೆ? ಕ್ಯಾರೆಟ್ ಹಾಕು, ಚೆನ್ನಾಗಿರುತ್ತೆ. ಆಯ್ತು, ಚೆನ್ನಾಗಿಲ್ಲ ಬೇಡ, ಇಂಥದ್ದು ನೆಟ್ಟಿಗಿರೋಬೇಕು. ಇದು ಅಮ್ಮಕ್ ಬೇಡ, ಅಲ್ಲಿ ಟೊಮೊಟೊ ಎಲ್ಲ ಇದೆ. ಓ ಹಿಂಗಿಟ್ರು ಮುಗೀತು ನನ್ನ ವೆಜಿಟೇಬಲ್ಸ್ ಕತೆ. ಇದು ಸಾರ್ಗೆ ಹಾಕೋದು ಅದು ಕಾಬುಲಿ ಹಿಂಗಂತೆ. ಹಿಂಗೆ ಹಾಕ್ತೀಯ? ಹಿಂಗೆ ಕಹಿ ಕಣೋ. ಇಡ ಗೈಸ್ ಏನು ಮಾಡ್ತಾವನೆ
ಎಲ್ಲ ಹಾಕೋನೆ ವೆಜಿಟೇಬಲ್ಸ್ನ ಅಂತ. ತೊಳಿ ಅಂದ್ರೆ ಹಿಂಗ ಕೈಯಲ್ಲೇ ಟ್ಯಾಪ್ ಕೆಳಗೆ ಇಟ್ಕೊಂಡು ತೊಳಿಬೋದಲ್ವಾ? ಹಾ, ಮೊನ್ನೆ ಐಸ್ ಕ್ರೀಮ್ ತೊಗೊಂಡು ಬಂದಿದ್ದೆ ಗೈಸ್, ಆ ಬಾಕ್ಸ್ ಇತ್ತು. ಸೊ ಅದರಲ್ಲಿ ಎಲ್ಲ ಹಾಕು ಅಂತ ಕೊಟ್ಟಿದ್ದೀನಿ. ಇದು ತೊಗೊಂಡಿದ್ಯಲ್ಲ ಗ್ಲೌಸು ಮತ್ತೆ ಟೋಪಿ ತೊಗೊಂಡಿದ್ದಲ್ಲೋ? ನೋಡಿ ಗೈಸ್ ರೂಮ್ ಹೆಂಗಿಟ್ಕೊಂಡಿದ್ದಾನೆ, ಬರೀ ಬುಕ್ಸು. ನೋಡಿ ಗೈಸ್, ಇದು ಟೋಪಿ ಅಂತೆ, ಕಾಣ್ತಾ ಇದೆಯಾ ಗೈಸ್? ನೋಡಿ, ಹಾಂ ಇಲ್ಲಿ ಕಾಣ್ತಿದೆ ನೋಡಿ, ಇದು ಟೋಪಿ. ಈಗ ಬಂದೆ, ಬಟ್ಟೆ ನೆನೆ ಹಾಕ್ಬಿಡೋಣ. ಫುಲ್ ಸೂರ್ಯನ ಕಿರಣ ಕಣ್ಣಿಗೆ ಹೊಡಿತಾ ಇದೆ ಗೈಸ್. ಹಸ್ಬೆಂಡ್ ಇಲ್ಲ ಅಂದರೆ ಒಂಥರ ಸೋಮಾರಿ ಆಗ್ಬಿಡ್ತೀನಿ ಅನಿಸುತ್ತೆ ಗೈಸ್. ನಾನು ಯಾವ ಕೆಲಸನೂ ಮಾಡಲ್ಲ. ನನ್ನ ಹಸ್ಬೆಂಡ್ ಇದ್ದರೆ ತುಂಬಾ ಆ್ಯಕ್ಟಿವ್ ಆಗಿರ್ತೀನಿ. ನನ್ನ ಹಸ್ಬೆಂಡ್ ಇಲ್ಲ ಅಂದರೆ ಲೈಫೇ ಇಲ್ಲ ಅನ್ನೋ ಥರ ಇರ್ತೀನಿ. ಮೇ ಬಿ ಇದು ಕನೆಕ್ಟೆಡ್ ಅನಿಸುತ್ತೆ ಗೈಸ್. ನಾನು ತುಂಬ ಅಬ್ಸರ್ವ್ ಮಾಡಿದ್ದೀನಿ, ನನ್ನ ಹಸ್ಬೆಂಡ್ ಇಲ್ಲ ಅಂದರೆ ಕೆಲಸಗಳೇ ಆಗಲ್ಲ. ಅದೇ ನನ್ನ ಹಸ್ಬೆಂಡ್ ಇತ್ತು ಅಂದರೆ ಬೇಗ 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 ಕೆಲಸ ಆಗತ್ತೆ. ಸೊ ಇಂಡೈರೆಕ್ಟ್ಲಿ ನಾನು ಅವನಿಗೆ ಕನೆಕ್ಟ್ ಆಗಿಬಿಟ್ಟಿದ್ದೀನಿ ಅನಿಸುತ್ತೆ. ನೆನ್ನೆ ಕಾರ್ಪೆಟ್ಸ್ನ ವಾಶ್ ಮಾಡಿ ಹಾಕಿದ್ದೀನಿ. ಸೊ ಈ ಕಾರ್ಪೆಟ್ನ ನಾನು ಚಿಂಟು ರೂಮ್ಗೆ ಹಾಕ್ಬಿಟ್ಟು ನನ್ನ ರೂಮಿಗೆ ಹೊಸ ಕಾರ್ಪೆಟ್ ಹಾಕೋಣ ಅಂತಿದ್ದೀನಿ. ನೋಡೋಣ. ಚಿಂಟು ಸ್ಕೂಲಲ್ಲಿ ಕೋಕಮ್ ಜ್ಯೂಸ್ ಮಾಡ್ತಾನಂತೆ, ಅದಕ್ಕೋಸ್ಕರ ಅವನಿಗೆ ಶುಗರ್ ಸಿರಪ್ ಮಾಡಿಕೊಡ್ತಾ ಇದ್ದೀನಿ. ಇದು ಸ್ವಲ್ಪ ಒಂದು 5 ಮಿನಿಟ್ಸ್ ಮೆಲ್ಟ್ ಆದರೆ ಸಾಕು. ನಿಂಗೆ ಹಾಲು ತಗೋ. ಸೊ ಕಿಚನಿಗೆ ಬಂದಮೇಲೆ ಇಷ್ಟೆಲ್ಲ ಇಡಿಸ್ಕೊಂಡಿದ್ದಾನೆ, ಏನೇನು ಮಾಡ್ತಾನೋ ಗೊತ್ತಿಲ್ಲ. ಮಸ್ಟರ್ಡ್ ಸಾಸು ಮತ್ತು ಏಲಕ್ಕಿ, ಸ್ಪೂನ್ಸು, ಮತ್ತು ಇದು ಬೇಕಂತೆ ಗೈಸ್, ಕುಟ್ತಾನಂತೆ. ಅದೇನೇನು ಅವಾಂತರ ಮಾಡ್ಕೊಂಡು ಬರ್ತಾನೆ, ಪ್ರೈಸ್ ತೊಗೊಬರ್ತಾನೋ ಏನು ಮಾಡ್ತಾನೆ ನೋಡೋಣ. ಅವನೇನಾದರೂ ಒಂದು ಮಾಡ್ತಾ ಇದ್ದಾನೆ ಅಂದರೆ ನನಗೆ ತಲೆ ತಿಂತಾನೆ ಗೈಸ್. ಬೆಳಗ್ಗೆಯಿಂದ ಬರೀ ಆ ಪ್ರಿಪ್ರೇಷನ್ಸಲ್ಲೇ ಇದ್ದೆ. ಕಾಫಿ ಸಹ ಮಾಡ್ಕೊಂಡಿರಲಿಲ್ಲ. ಇವಾಗ ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ ಗೈಸ್. ಟೈಮ್ ಈಗ ಹತ್ತತ್ರ 8 ಗಂಟೆ ಆಗ್ತಾ ಬರ್ತಾ ಇದೆ ಗೈಸ್. ಬಟ್ಟೆ ಎಲ್ಲ ಒಗ್ದಾಯ್ತು, ಬನ್ನಿ ತೋರಿಸ್ತೀನಿ. ನೋಡಿ ಇಷ್ಟು ಬಟ್ಟೆ ಒಗ್ದಿದ್ದೀನಿ. ಹಸ್ಬೆಂಡ್ ಇಲ್ಲ ಅಲ್ಲ, ಸೊ ಹಾಗಾಗಿ ಹಸ್ಬೆಂಡ್ದು ಬಟ್ಟೆಗಳು ಯಾವುದೂ ಇಲ್ಲ. ಶರ್ಟು, ಸಾಕ್ಸು, ಖರ್ಚೀಫು ಯಾವುದೂ ಇಲ್ಲ. ನನ್ನ ಮಗಂದೊಂದು ಬಟ್ಟೆ ಇದೆ ಆ್ಯಂಡ್ ನಂದೊಂದು ಬಟ್ಟೆ ಇದೆ ಅಷ್ಟೇ. ಸೊ ಇಷ್ಟು ಬಟ್ಟೆ ಒಗೆದ್ಬಿಟ್ಟು ಈಗ ಹೋಗ್ತಾ ಇದ್ದೀನಿ. ಮತ್ತು ಇನ್ನೇನು ಚಿಂಟುಗೆ ರೆಡಿ ಮಾಡಿ ಕೊಡಬೇಕು. ಅವ್ನಿಗೇನೋ ಪೆಪ್ಪರ್ನ ಕುಟ್ಕೊಂಡು ಕೊಡಬೇಕಂತೆ. ಸೊ ಬನ್ನಿ ಅದೆಲ್ಲ ಮಾಡಿ ಕೊಡೋಣ. ಅನ್ನ ಮಾಡಿಟ್ಟಿದ್ದೀನಿ. ಪುಳಿಯೋಗರೆದು ಏನಂತಾರೆ, ಗೊಜ್ಜು ಹುಳಿ ಇದೆ ಮಾಡಿರೋದು. ಸೊ ಹಾಗಾಗಿ ಇವತ್ತು ತಿಂಡಿಗೆ ಪುಳಿಯೋಗರೆ. ಕ್ಲೈಮೇಟ್ ಒಂಥರ ಚೆನ್ನಾಗಿದೆ ಗೈಸ್, ಯಾಕೆ ಅಂತ ಗೊತ್ತಿಲ್ಲ. ಬರೀ ಒಳಗೆ ಹೋಗೋಣ. ಚಿಂಟಿಗೆ ಸ್ವಲ್ಪ ಪೆಪ್ಪರ್ನ ಪುಡಿ ಮಾಡಿ ಕೊಡೋಣ. ಕುಕ್ಕುಂಬರ್ ಏನದು ಟ್ಯಾಕೋಗೆ ಹಾಕೋಕ್ಕೆ, ಸ್ಪ್ರಿಂಕಲ್ ಮಾಡೋಕ್ಕೆ. ಸಾಕಲ್ವ ಗೈಸ್? ಇದಕ್ಕಿಂತ ಹಾಕ್ತಾರ? ಸಾಕನ್ಸುತ್ತೆ. ಇದು ನಿಧಾನಕ್ಕೆ ಮಾಡಬೇಕು ಗೈಸ್, ಇಲ್ಲಾಂದರೆ ಹಾರು ಹೋಗುತ್ತೆ. ಇದು ಚಿಕ್ಕ ಇದೆ, ನಾನು ಇರಲಿ ಅಂದ್ಬಿಟ್ಟು ಸುಮ್ಮನೆ ತಗೊಂಡಿದ್ದೆ ಇದನ್ನು, ಬಟ್ ಈಗ ಯೂಸ್ ಆಗ್ತಾ ಇದೆ. ಮುಂಚೆ ಎಲ್ಲ ಬ್ಯಾಂಗ್ಳೂರಲ್ಲಿ ಶಾಪಿಂಗ್ ಹೋಗ್ತಾ ಇದ್ನಲ್ಲ, ಆವಾಗ ಆಲ್ಮೋಸ್ಟ್ ಡಿ ಮಾರ್ಟ್ ಅಂತೆ ಅದಂತೆ ಇದಂತೆ ಅಂತ ವಿಸಿಟ್ ಮಾಡ್ತಾ ಇದ್ದೆ. ಸೊ ಆವಾಗ ನನ್ನ ಕಣ್ಣಿಗೆ ಏನು ಚೆಂದ ಕಾಣುತ್ತೆ ಅದನ್ನೆಲ್ಲ ಎತ್ತಾಕೊ ಬರ್ತಾ ಇದ್ದೆ. ಆ ಟೈಮಲ್ಲಿ ಈ ಬಾಕ್ಸ್ನ ಎತ್ತಾಕೊ ಬಂದಿದ್ದೆ. ಈಗ ಯೂಸ್ ಆಗ್ತಾ ಇದೆ. ಈ ಪೆಪ್ಪರ್ ಪೌಡರ್ನ ಇದಕ್ಕೆ ಹಾಕಿ ಕೊಡೋಣ ಅಲ್ಲ. ನೋಡಿ ಎಷ್ಟು ಸ್ಮಾಲ್ ಆಗಿದೆ ಆ್ಯಂಡ್ ಕ್ಯೂಟ್ ಆಗಿದೆ. ನಂಗೆ ತುಂಬ ಇಷ್ಟ ಈ ರೀತಿ ಪುಟ್ಟದೆಲ್ಲ ನೋಡೋಕ್ಕೆ ಚೆಂದ ಇರುತ್ತೆ. ಇನ್ನೂ ಒಂದು ಬಾಕ್ಸ್ ಇದೆ, ಅದಕ್ಕೆ ಮೇ ಬಿ ಸಾಲ್ಟ್ ಹಾಕಿ ಕೊಡೋಣ. ಅದೇ ಬೇರೆ ಥರ ಇದೆ.
ಸೊ ನಾನು ಒಂದೇ ಥರದ್ದು ತೊಗೊಳಲ್ಲ, ಯಾವ್ಯಾವ ಕಣ್ಣಿಗೆ ಚೆನ್ನಾಗಿ ಕಾಣುತ್ತಲ್ಲ ಅದನ್ನೆಲ್ಲ ಎತ್ತಾಕೋ ಬರ್ತಾಯಿದ್ದೆ. ಬಟ್ ಇತ್ತೀಚೆಗೆ ನಾನು ಏನೂ ತೊಗೊಳಲ್ಲ, ಎಲ್ಲ ಬಿಟ್ಬಿಟ್ಟಿದ್ದೀನಿ, ಇರೋದೇ ಸಾಕು ಅಂದ್ಬಿಟ್ಟು. ಮುಂಚೆ ಮಾತ್ರ ವಿಸಿಟ್ ಮಾಡಿದ್ರೆ ಸಾಕು ಕಣ್ಣಿಗೆ ಬೇಕಾಗಿರೋದೆಲ್ಲ ಎತ್ತಾಕೋ ಬಂದುಬಿಡ್ತಾ ಇದ್ದೆ. ಸೊ ಅವಾಗಿನ ಕಲೆಕ್ಷನ್ ಇದು. ಸೊ ಬನ್ನಿ ಇದಕ್ಕೆ ಪೆಪ್ಪರ್ನ ಹಾಕೋಣ. ನೋಡಿ, ಇದು ಸಹ ಒಂದು ಪುಟಾಣಿ ಡಬ್ಬಿ. ಇದು ಅಷ್ಟೇ ನನಗೆ ತುಂಬ ಇಷ್ಟಪಟ್ಟು ತೊಗೊಂಡಿದ್ದೆ. ಆ್ಯಂಡ್ ಇದು ನನ್ನ ಮೋಸ್ಟ್ ಫೇವ್ರೆಟ್ ಕಲರು. ಸೊ ಕ್ಯೂಟಾಗಿದೆ ಅಲ್ಲ. ಈ ಡಬ್ಬಿಗೆ ಸಾಲ್ಟ್ ಹಾಕಿ ಕೊಡೋಣ. ಇಷ್ಟು ಸಾಲ್ಟ್ ಸಾಕು ಅನಿಸುತ್ತೆ ಅಲ್ಲ ಆ ಕುಕ್ಕುಂಬರ್ ಟ್ಯಾಕೋ ಮಾಡೋಕ್ಕೆ. ಚಿಂಟುಗೆ ಪುಳಿಯೋಗರೆ ರೆಡಿ ಆಗ್ತಾ ಇದೆ. ಹೇ ಹೀರೋ ಬಂದ, ಏನು ತಂದ. ಓ ಮ್ಯಾಚಿಂಗ್ ಚಿಂಟು ವಾಚ್. ಸಿ ಶೋಮಿ ಸೂಪರ್ ಬಲ, ಕ್ಯೂಟ್ ಬಾಯ್. ನೋಡಿ ನಿಂಗೋಸ್ಕರ ಪುಳಿಯೋಗರೆ ಮಾಡಿದ್ದೀನಿ. ನನ್ನ ಮಗ ಹೇಳ್ತಾ ಇದ್ದ ಆವಾಗಲೇ ಬಂದಾಗ, ಅಮ್ಮ ಪುಳಿಯೋಗರೆ ತುಂಬ ಘಮ ಘಮ ಅಂತ ಇದೆ ಅಂತ ಸ್ಪೆಷಲ್ ಏನೂ ಮಾಡಿಲ್ಲ. ಬಟ್ ಹೌದು, ಘಮ ಘಮ ಅಂತ ಇದೆ ಲೈಟಾಗಿ. ಇಲ್ಲಿ ಹೆಂಗೆ ಕಾಣ್ತಾ ಇದೆಯಾ? ಫ್ರೆಶ್ ಆಗಿ ಕ್ಯೂಟಾಗಿ. ಅಲ್ಲಿಂದ ಅಲ್ಲಿ ಸಖತ್ತಾಗಿ ಕಾಣ್ತಾ ಇದೆಯಾ? ಇಲ್ಲಿ ಫ್ರಿಡ್ಜ್ ಹತ್ರ, ಬಾಗ್ಲ ಹತ್ರ. ಎಸ್, ಸೂಪರ್. ಆ ಪ್ಯಾಂಟ್ ಹಾಕ್ಕೊಂಡಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಇದಕ್ಕೆ ಫುಲ್ ಕಾಂಟ್ರಾಸ್ಟಾಗಿ ಕಾಣ್ತಾ ಇತ್ತು ನಿಜ. ಕ್ಯೂಟ್ ಬಾಯ್. ಇಲ್ಲಿ ನಾನು ಮುತ್ಕೊಡೋಣ. ಏನು ಉಪ್ಪು ಖಾರನೇ ಇಟ್ಕೊಂಡಿಲ್ಲ, ಎಲ್ಲ ಇಟ್ಕೊಂಡಿಲ್ಲ. ಉಪ್ಪು ಖಾರ ಇಟ್ಕೊಂಡಿಲ್ವಾ? ಉಪ್ಪು ಖಾರ ಅಂದರೆ ಉಪ್ಪು ಖಾರದ ಪುಡಿ. ಹಾಂ ಬಾ, ಇಲ್ಲಿ ಏನಿದೆ ನೋಡ್ಬಾ, ಏನಿಟ್ಟಿದ್ದೀನಿ ಅಮ್ಮ. ಅಪ್ಪ ಡಬ್ಬಿ ಓಪನ್ ಮಾಡು. ಉಪ್ಪು. ಖಾರದ ಪುಡಿ ಏನಕ್ಕೆ ನಿನಗೆ ಬೇಕು? ಖಾರದ ಪುಡಿ ಯೂಸ್ ಇಲ್ಲ. ಮೆಣಸಿನ ಪುಡಿ ಇದೆ. ಮೆಣಸಿನ್ಕಾಯಿ ತಗೋ ಅನ್ನಲ್ಲ, ತಗೊಂಡೆ. ಮೆಣಸಿನ್ಕಾಯಿ ನನ್ನ ಫ್ರೆಂಡ್ ತಗೋತಾನೆ. ಬೇಡ, ಅವ್ರು ಬೇರೆಯವ್ರನ್ನ ನಚ್ಕೋಬಾರ್ದು. ತಗೋ, ಅಲ್ಲಿ ಒಂದಿದೆ. ಹೇಳವನೇ. ಯಾರು ಏನೇ ಹೇಳಿ, ನಿನಗೇನು ಬೇಕು ಅದು ನೀನು ತೊಗೊಂಡೋಗು. ಒಂದು ಮೆಣಸಿನ್ಕಾಯಿ ತೊಗೊಂಡೋಗೋದ್ರಿಂದ ನಿಂಗೇನು ಕಳ್ಕೊಳ್ಳಲ್ಲ. ಅಲ್ಲಿದೆ ನೋಡು ಫ್ರಿಡ್ಜಲ್ಲಿ ಮೇಲ್ಗಡೆ. ಇಲ್ಲಿ ಅಲ್ಲಿರುತ್ತೆ. ಹಾಂ, ಅಲ್ಲಿರುತ್ತೆ ಫ್ರೀಸರಲ್ಲಿ. ಫ್ರಿಡ್ಜ್ ಇದು ಎಲ್ಲಿರುತ್ತೆ? ಹಾಂ, ಅಲ್ಲಿದೆ ನೋಡು. ಅಲ್ಲೇ ಮೇಲ್ಗಡೆ ನಂದು ಮೇಲ್ಗಡೆ ರ್ಯಾಕ್. ಹಾಂ, ತೊಳ್ಕೊ ಒಂದು ತೊಗೊಂಡು. ಹಿಂಗೆ ಮತ್ತೆ ಇನ್ನೆಷ್ಟು? ಹಿಂಗ್ ತಿಂದ್ರು ತಿಂತಾರೆ ಯಾರಾದ್ರೂ? ಮೇಲ್ಗಡೆ ಸ್ಪ್ರಿಂಕಲ್ ಮಾಡೋದು ಕಣೋ. ಇಲ್ಲಾಂದ್ರೆ ಕಲಿಸ್ಬೇಕಾದ್ರೆ ಹಾಕ್ಬೋದು. ನಾನು ಮಾಡೋಳ್ಗಿನ್ನ ಗೊತ್ತು ನಿಂಗೆ. ಮೇಲ್ಗಡೆನಾದ್ರು ಸ್ಪ್ರಿಂಕಲ್ ಮಾಡು, ಇಲ್ಲ ಅಂದರೆ ಏನೋ ಮಾಡ್ತೀಯಲ್ಲ, ಕಲಿಸ್ತೀಯಲ್ಲ, ಅವಾಗ ಹಾಕು. ಮತ್ತೇನು ಖಾರದ ಪುಡಿಗೆ ಒಂದು ಡಬ್ಬ ತರಬೇಕೀಗ. ಅಲ್ಲಿ ಸಿರಪ್ ಹಾಕ್ಕೋಬೇಕಾ? ಸಿರಪ್ ಬಾಟಲ್ಗೆ ಹಾಕ್ಕೋಬೇಕಾ? ನಾನು ಹಾಕ್ಕೊಡ್ತೀನಿ, ಹುಷಾರದ. ಇದಿಲ್ಲ, ತಗೊಂಡೋಗ್ಲಾ? ಹಾಂ, ಅದು ತೊಗೊಂಡೋಗು, ಹುಷಾರಾಗಿ ತೊಗೊಂಡೋಗು, ಬಿದ್ದೋಗುತ್ತೆ ಆಮೇಲೆ. ಅದು ಭಾರ ಇದೆ ಬಿಡು, ಇಲ್ಲ ಅಂದರೆ. ಹಾಂ, ಅಂಟ್ಕೊಂಡಿತ್ತು. ಇದು ಈರುಳ್ಳಿ ಮೂರು. ಹಾಂ, ಇರಲಿ, ನಾ ಬಂದೆ ತಾಳು. ಗೈಸ್, ಶುಗರ್ ಸಿರಪ್ಪು ಕರೆಕ್ಟಾಗಿ ಈ ಬಾಟಲ್ಗೆ ತುಂಬ್ಕೋತು ನೋಡಿ. ಬನ್ನಿ ಇವಾಗ ಇದನ್ನು ಚಿಂಟುಗೆ ಕೊಡೋಣ. ಆ್ಯಂಡ್ ನೋಡಿ, ಪ್ಲೇಟ್ಸ್ ತೊಗೊಂಡೋಗಿಲ್ಲ ಅವನು, ಸೊ ಅದನ್ನು ಕೊಡೋಣ. ಪ್ಲೇಟ್ಸು ಮತ್ತು ಶುಗರ್ ಸಿರಪ್. ನಮ್ಮ ಚಿಂಟು ಏನೇನೆಲ್ಲ ತಗೊಂಡು ಹೋಗ್ತಾ ಇದ್ದಾನೆ ಅಂತ ಒಂದು ಸಲ ಫುಲ್ ಡಿಟೈಲಾಗಿ ನೋಡಿಬಿಡೋಣ ಅಲ್ವಾ? ಚಿಂಟು, ಟಿಶ್ಯೂ ಪೇಪರ್ ತೊಗೊಂಡಾ? ಇಲ್ಲಿದೆ, ಸ್ಟೋರ್ ರೂಮಲ್ಲಿದೆ ಅನ್ನಲ್ಲ. ನನಗೇನು ಗೊತ್ತು, ಇಟ್ಕೊಂಡಲ್ಲ ನಾನು ನಿನಗೆ. ನೀನೇ ನೋಡ್ತಿದ್ದಲ್ಲ ಅದನ್ನ ತಗೊಂಡು. ನಾನು ಹಿಂಗೆ ಇಟ್ಕೊಂಡೆ, ಬ್ಯಾಗಿಗೆ ಹಾಕೊಂಡೆ ನೋಡು. ಟಿಶ್ಯೂ ಪೇಪರ್ ಅಲ್ಲಿ. ಟಿಶ್ಯೂ ಪೇಪರಲ್ಲಿದೆ ನೋಡು. ಇಲ್ಲಿ. ಹಾಂ. ಸೊ ಇಷ್ಟು ವೆಜಿಟೇಬಲ್ಸ್ ತೊಗೊಂಡಿದ್ದಾನೆ. ಕುಕ್ಕುಂಬರ್ ಏನದು? ಕುಕ್ಕುಂಬರ್ ಟಾಕೋ ಮಾಡೋಕ್ಕೆ.
ಆಮೇಲೆ ಇಷ್ಟು ಇದೆಲ್ಲ ತೊಗೊಂಡಿದ್ದಾನೆ ಸಾಮಾನುಗಳು ಇದುವೇ. ಇಷ್ಟೇ ನೋಡಿ, ಇಷ್ಟು ಬಿಟ್ಟಿದ್ದಾನೆ. ನನ್ನ ಮಗ ಶೇಂಗಾ ಬೀಜ ತಿನ್ನಲ್ಲ ಗೈಸ್. ಪುಳಿಯೋಗರೆಲಾಗಿರ್ಬೋದು, ಚಿತ್ರಾನ್ನಲಾಗಿರ್ಬೋದು, ಶೇಂಗಾ ಬೀಜ ತಿನ್ನಲ್ಲ. ಇದನ್ನು ಎಲ್ಲಿಗೆ ಒಂದು ಬ್ಯಾಗಿಗೆ ಹಾಕೋಣ ಅಲ್ಲ. ಸೊ ಇದೊಂದು ತಟ್ಟೆ 2 ಮತ್ತು ಏಪ್ರಾನು. 2 ಸಾಕ್ಸ್ ಯಾಕೆ ತೊಗೊಂಡಿದ್ಯಾ? 2 ಜೊತೆ ಸಾಕ್ಸ್. ಇದು ಏಪ್ರಾನ್. ಹಾಂ, ಹಂಗೆ ಓಪನ್ ಮಾಡೋದು. ದಿನ ನನ್ನ ಸ್ಕೂಟಿನ ನನ್ನ ಮಗನೇ ನಿಲ್ಲಿಸೋದು ಗೈಸ್. ದೊಡ್ಡವನಾಗ್ತಾ ಇದ್ದಾನೆ ಅಲ್ಲ, ಅವನಿಗೆ 10ನೇ ವರ್ಷದಲ್ಲೇ ಸ್ಕೂಟಿ ಕಲಿಸ್ಬೇಕು ಅಂತ ಮಾಡಿದ್ದೆ, ಯಾಕೋ ಆಗಲಿಲ್ಲ. ಏನು ಗೊತ್ತಾ ಗೈಸ್, ಚಿಂಟುದು ಎಷ್ಟೊಂದು ಲಗೇಜ್ ಇದೆ ಗೊತ್ತಾ. ನೋಡಿ, ಇಷ್ಟು ದೊಡ್ಡ ಬ್ಯಾಗ್ ಒಂದು, ಅದು ದೊಡ್ಡ ಬ್ಯಾಗು ಗೈಸ್. ಮತ್ತು ಈ ಬ್ಯಾಗ್ ಸ್ಕೂಲ್ ಬ್ಯಾಗಲ್ಲೂ ಸ್ವಲ್ಪ ತುಂಬ್ಕೊಂಡಿದ್ದಾನೆ. ತಗೋ, ಎಲ್ಲೋದೆ? ಗೇಟ್ ಹಾಕು. ಯಪ್ಪ, ಇವನನ್ನ ಎಲ್ಲಾದ್ರೂ ನಾನು ಮದುವೆ ಮಾಡಬೇಕು, ಎಲ್ಲಾದ್ರೂ ಕಳಿಸ್ಬೇಕು ಅಂದರೆ ಅದು ನಿನ್ನ ಡ್ಯೂಟಿ ಅಲ್ಲಮ್ಮ. ನನ್ನ ಡ್ಯೂಟಿ ಆಗದಮ್ಮ. ಮತ್ತೆ ಬರೀ ಬುರ್ರ ಅಂತ ಹೋಗೋದಷ್ಟೇ ನಿನ್ನ ಡ್ಯೂಟಿ. ಗಾಡಿ ಅಂತ ಕೊಡ್ತೀನಿ ಬಿಟ್ರೆ ನೋಡಿ ಗೈಸ್, ಇಷ್ಟೊಂದು ಲಗೇಜ್ ಹೊತ್ಕೊಂಡು ಹೋಗ್ತಿದ್ದಾನೆ. ಮಾಡೋ ಪುಟ್ಕೋಸಿ ಕುಕ್ಕುಂಬರ್ ಟ್ಯಾಕೋಗೆ. ಚೆರ್ರಿ ಬೇಡ, ಚೆರ್ರಿ ಪೆಪ್ಪರ್ ತಗೊಂಡು. ಪೆಪ್ಪರ್ ತೆಗ್ದಿದ್ದೀನಲ್ಲ, ಇನ್ನೇನ ಚೆರ್ರಿ ಏನಕ್ಕೆ? ಬೇಡ ಬಿಡ, ಬೇಡ. ಕ್ಯಾರೆಟ್ ಇದೆಯಲ್ಲ ಸಾಕು. ಯಾರು ಕುಕ್ಕುಂಬರ್ ಇದಕ್ಕೆ ಟ್ಯಾಕೋಗೆ ಚೆರ್ರಿ ಹಾಕಲ್ಲ. ಚೆರ್ರಿ ಹಾಕೋದು ಸ್ವೀಟ್ಸಿಗೆ. ಚೆರ್ರಿ ತಗೊಳ್ಳೋಣ, ಕೇಕಿಗೆ ಹಾಕ್ತೀನಿ. ಕೇಕಿಗೆ ಅವನು ಏನ್ ಬೇಕಾದ ತಗೋತಾನೆ. ನೀನು ಹತ್ತು, ನೀನು ತಲೆ ತಿನ್ಬೇಡ. ಮರೂನ್, ಬ್ಲಾಕ್ ಮತ್ತು ವೈಟ್, ಪಿಂಕ್, ಬ್ಲೂ. ಬ್ಲೂ ಕೊಡಿ, ಬ್ಲೂ. ಬ್ಲೂ ಬ್ಲೂ ಇಸ್ಕೋ, ಏನು ಬೇಡ. ಎಷ್ಟು? ಇಷ್ಟು ಸಾಕು ಅನ್ಸುತ್ತೆ. ಎಷ್ಟು ಅಂತ ಗೊತ್ತಿಲ್ಲ. ಬನ್ನಿಗೆ ಮೇಲೆ ಹಾಕಕ್ಕ ಇವಕ್ಕೆ ಐಡಿಯಾನೇ ಇಲ್ಲ ಅದು ಏನು ಮಾಡ್ತಾವೋ. ಕೇಕ್ ಮಾಡ್ತಾವಂತೆ ಓರಿಯೋ ಬಿಸ್ಕೆಟ್ ಅಲ್ಲಿ. ಅದು ಸ್ಟವ್ ಯೂಸ್ ಮಾಡ್ದಾನೆ. ಅದು ಏನು ಮಾಡ್ತಾರೋ ಅದು ಬರೀ ಪಿಚ್ಕ ಆಗತ್ತೆ. ಹೆಂಗೆ ಅಂದ್ರೆ ಒಂದೊಂದು ಲೇಯರ್ ಕೆಳಗೆ ಒಂದೊಂದು ಲೇಯರ್, 3 ಲೇಯರ್ ಮಾಡ್ತೀವಿ. ತಗೊಳ್ಳೋದು ಕ್ರೀಮ್ ಅವ್ರಿಗೆ, ಓರಿಯೋ ಬಿಸ್ಕೆಟ್ ಕ್ರಶ್ ಮಾಡೋದು, ಆಮೇಲೆ ಕೇಕ್ ಬೇಸ್ ಇಟ್ಟು ಅದ್ರ ಮೇಲೆ ಓರಿಯೋ ಹಾಕಿ ಶುಗರ್ ಸಿರಪ್ ಹಾಕಿ ಕ್ರೀಮ್ ಹಾಕ್ತೀವಿ. ಸಣ್ಣ ಬಿಸ್ಕೆಟ್ ಹಾಕಲ್ಲ, ಸ್ಮೂತ್ ಟೇಸ್ಟ್ ಮಾಡ್ತೀವಿ. ಮಿಲ್ಕ್ ಹಾಕಿ, ಆಮೇಲೆ ಶುಗರ್ ಸಿರಪ್ ಹಾಕಿ, ಒಂದು ಶುಗರ್ ಸಿರಪ್, ಆಮೇಲೆ ಓರಿಯೋದು, ಆಮೇಲೆ ಕ್ರೀಮ್ ಹಾಕ್ತೀವಿ. ಅವ್ರಿಗೆ ಐಡಿಯಾ ಇರುತ್ತೆ. ಎಲ್ಲ ಹಾಳಾಗುತ್ತೆ. ಯಾವಾಗ ಹಿಂಗೆ ಹೇಳ್ತೀವಿ ಎಲ್ಲ ಹಾಳಾಗುತ್ತೆ. ಓ, ಇಲ್ಲೇ ಪ್ರಿಪೇರ್ ಆಗೋದಾ? ಈ ಕೇಕ್ ಎಲ್ಲ ಮಾಡೋದು ಹೇಳಿಸ್ಕೋಬೇಕು ನಾನು. ಅಲ್ಲ, ಮನೇಲಿ ಮಾಡೋದು ರಿಸ್ಕಿನೇ ಅನ್ಸುತ್ತೆ. ಅಲ್ಲ, ಸುಮ್ಮನೆ ರಫಾಗಿ ಕಲ್ತ್ಕೊಳಕ್ಕೆ. ಏನೇ ಮಾಡಿದ್ರು ಮನೇಲಿ ಮಾಡಿದ್ರೆ ವೇಸ್ಟ್ ಅನ್ಸುತ್ತೆ ನನಗೆ. ಜಾಸ್ತಿ ಎಕ್ಸ್ಪೆನ್ಸ್ ಅನ್ಸುತ್ತೆ. ಇಲ್ಲಿ ಬಿಡು, ಇಟ್ಕೊಡ್ಬೇಕಾ? ಬೇಡ, ಭಾರ ಇದೆ. ಬಾಯ್. ಲಾಸ್ಟ್ ಟೈಮ್ ಐಬ್ರೋಸ್ಗೆ ಅಂತ ಬಂದಿದ್ದೆ, ಆದರೆ ಇವ್ರು ಇರಲಿಲ್ಲ. ಬಟ್ ಇವತ್ತು ಬೇಗನೆ ಬಂದುಬಿಟ್ಟಿದ್ದೀನಿ.
ನನಗೆ ಟೈಮೇ ಸಿಗಲ್ಲ ಅಲ್ಲ, ಗೊತ್ತಲ್ಲ ನಿಮಗೆ. ಸೊ ನೋಡೋಣ ಏನಾಗುತ್ತೆ ಅಂತ. ಆವಾಗ ಬಂದು ವಾಪಸ್ ಹೋದವಳು ಐಬ್ರೋಸೇ ಮಾಡಿಸಿಲ್ಲ. ಇವತ್ತು ಮಾಡಿಸೋಣ ಅಲ್ಲ, ಮತ್ತು ನೋಡೋಣ ಸ್ವಲ್ಪ ಕಲರಿಂಗ್ ಮಾಡಿಸೋಣ ಅಂತ ಇದ್ದೀನಿ. ವೈಟ್ ಹೇರ್ಸ್ ಎಲ್ಲ ಬೇಜಾರಾಗ್ಬಿಟ್ಟಿದೆ. ಸೊ ಇಲ್ಲಿಗೆ ಕಲರಿಂಗ್ ಮಾಡಿಸ್ಬಿಟ್ರೆ ಸೂಪರಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ನೋಡಬೇಕು ಅವರು ಯಾವ ರೀತಿ ಕಲರಿಂಗ್ ಮಾಡಿಸ್ತಾರೆ ಇನ್ನು ಕೇಳ್ತೀನಿ ಕಲರಿಂಗ್ ಬಗ್ಗೆ. ಸೊ ಓಕೆ, ಚೆನ್ನಾಗಿ ಮಾಡಿಕೊಡ್ತೀನಿ ಅಂದರೆ ಮಾಡಿಸ್ಕೊತೀನಿ, ಇಲ್ಲ ಅಂದರೆ ಇಲ್ಲ. ಅವರು ಇವಾಗಿನ ನಾನು ನೋಡಿದೆ, ಅವ್ರ ಮಗಳನ್ನ ಬಿಡೋಕ್ಕೆ ಸ್ಕೂಲಿಗೆ ಹೋದರು. ಸೊ ಅವರು ಸಹ ಬರಬೇಕು ಈಗ. ಏನು ಗೈಸ್, ಐಬ್ರೋಸ್ ಮಾಡ್ಸೋಕ್ಕೂ ಟೈಮ್ ಸಿಗಲ್ಲ ಅಂದರೆ ತುಂಬ ಕಷ್ಟ ಅಲ್ಲ ಜೀವನ. ನಮ್ಮ ಬ್ಯೂಟಿಷಿಯನ್ ಬಂದರು. ಇವರಿಗೆ ಇದೆಲ್ಲ ಓಪನಿಂಗಿಗೆಲ್ಲ ಅದೆಲ್ಲ ಕೇಳಲ್ವಾ? ಜಸ್ಟ್ ಫೋಟೋ ಕೇಳ್ತಾರೆ ಅಷ್ಟೇ. ಡ್ಯಾಮೇಜ್ ಅಷ್ಟೇ. ಡ್ಯಾಮೇಜ್ ಅಂತ ಹಾಕಿದ್ರೆ ರಿಟರ್ನ್ ಆಗಲ್ಲ, ಯಾಕಂದ್ರೆ ಇವಾಗ ನಾನು ಕೊಡಬೇಕಾದ್ರೆ ಡ್ಯಾಮೇಜ್ ಇಲ್ಲ. ಹಾಂ, ನೆಕ್ಸ್ಟ್ ಡ್ಯಾಮೇಜ್ ಆದರೆ ನೀವು ಮತ್ತೆ ಏನಂತ ಹಾಕಬೇಕು? ಇಟ್ಸ್ ನಾಟ್ ಇನ್ ವರ್ಕಿಂಗ್ ಕಂಡೀಷನ್. ಡಿಫೆಕ್ಟಿವ್ ಪ್ರಾಡಕ್ಟ್. ಡಿಫೆಕ್ಟಿವ್ ಪ್ರಾಡಕ್ಟ್. भत्काएर उयो गर्दा पनि भयो होइन. अनि पछि मेरो सजेस्टमा चाहिँ अब यसरी फाइन लाग्दाखेरि चाहिँ गरेको राम्रो. एक्चुअली तुम्हारा हेयर में कलर है ना, वो अच्छा है. वो चाहिए तो एक 4 दिन छोड़ के आओ, मैं मंगा के रखती हूँ. अभी नहीं. अभी नहीं, वो कलर नहीं, यही कलर चाहिए तो मैं 4 दिन. वीडियो में अच्छा दिखता है. हाँ, वो कलर नहीं दिख रहा है ना. वो कलर कम दिखता है. ये कलर चाहिए तो मैं 4 डेज के अंदर आज ऑर्डर देती हूँ. मेरे कलर को अच्छा है. वो ये बहुत ब्लैक है ना. हाँ. ये बहुत ब्लैक है, इसीलिए ये कलर का इसी को आता है. बाकी का बाल को लाइट दिखता है. ये कलर चाहिए तो थोड़ी दिन रुकना, वो अच्छी से दिख रहे हैं. ये अच्छे से दिखेगा. ऐसा ही चाहिए. मेरे कलर को, तुम्हारे कलर है, तुम्हारे वाइट है, मेरे स्किन नहीं, कलर. ऐसा नहीं है. ये ऑल स्किन को हनी ब्लेंड ऑल स्किन के लिए. ये स्किन के बोल के नहीं, ये कॉमन है. बट स्टिल यू आर वेरी फेयर, नो? फॉर यू इट लुक्स वेरी गुड. मेरे को अभी अच्छा हुआ है. पहले आपका स्किन देखो, अभी कंपेयर टू लास्ट कलर एटलीस्ट. ऐसा ही क्या था, मेरी मम्मी थोड़ा चेंज है ना. आपका मम्मी थोड़ा चले जाना. वो कलर आता है 4 दिन के बाद. 4 दिन बनाई. हाँ, तुम 2 years पहले बोली. आप रेडी हो क्या हो? आते ही नहीं, कब टाइम मिलता है आपको? ही टाइम नहीं है. एक आईब्रो करने के लिए गरी करके आता है. आओ मैं बनाएंगे एक, मेरा मोबाइल में आपको कब? ये मंथ आज कितना तारीख है? आज कितना है? 13 और 14 है. 14 है टुडे, चिल्ड्रंस डे. कल परसों या फिर तुम्हारा That saree set you are saying. Bride look. अच्छे से करके वीडियो करके डालेंगे. चल. After long time I am doing Instagram. ओके. मैं भी अभी करने का सोच रही हूँ. अभी मेरे के टाइम. एक्चुअली मुझे करने के लिए आता नहीं, आपको आता है. क्या? आप फेस बात कर सकते हो, मैं आता नहीं हूँ मुझे. मैं बात करेंगे, तुम मेकअप करो. हाँ, वो चलता है पर आता नहीं वो. चेक करो अच्छी तो मैं एक परचेस करूँगी. मेरा पास कितना वैरायटी था पता है? 4 वो ज़्यादा साउंड आया. कौन सा? हाँ,
ये बूट ये कंपनी मुझे पसंद है। बोट। देखेंगे, ट्राई करना। हाँ, इधर से ऑन होते हैं। लाइट कहाँ है? ಟೈಮು 10:15 ಆಗೋಗಿದೆ. ಈ ರೀತಿ ಆಗಿದೆ ನನ್ನ ಐಬ್ರೋಸು. ಒಂದು ಸಣ್ಣ ಒಂದು ದೊಡ್ಡ ಆದಂಗೆ ಕಾಣ್ತಾ ಇದೆಯಲ್ಲ, ನಿಮ್ಗೆ ಅನ್ನಿಸ್ತಾ ಇದೆ? ಹೋಗ್ಲಿ ಬಿಡಿ, ಹೆಂಗೋ ಒಂದು. ಕಾಫಿ ಪೌಡರ್ ಇಲ್ಲ ಅಂದ್ಬಿಟ್ಟು ಕಾಫಿ ಮಾಡ್ಕೊಂಡಿರಲಿಲ್ಲ. ಸೊ ಇವಾಗ ನಾನು ಚಿಂಟುಗೆ ಸಾಮಾನು ಹುಡುಕ್ತಾ ಇದ್ದೆ ಅಲ್ಲ, ಅವಾಗ ಒಂದು ಕಾಫಿ ಪೌಡರ್ ಸಿಕ್ತು. ಇವಾಗ ಹೋಗಿ ಕಾಫಿ ಮಾಡ್ಕೊಳ್ಳೋಣ ಬನ್ನಿ. ಕಾಫಿ ಆಯಿತು. ವಾವ್, ಅದು ಸಖತ್ತಾಗಿ ಕಾಣುತ್ತೆ ಅಲ್ಲ ಗೈಸ್. ಕಾಫಿ ರೆಡಿ ಆಯಿತು. ಬನ್ನಿ ಇವಾಗ ಮಿಕ್ಸ್ ಮಾಡಿ ಸೋರಿಸ್ಕೊಳ್ಳೋಣ. ಬಿಸಿ ಬಿಸಿ ಕಾಫಿ. ಬೆಳಗ್ಗೆ ಕಾಫಿನೇ ಕುಡ್ದಿರಲಿಲ್ಲ ನಾನು, ಕಾಫಿ ಪುಡಿ ಇಲ್ಲ ಅಂತ ಅಂದ್ಕೊಂಡು. ಸೊ ಡೈರೆಕ್ಟಾಗಿ ಟೀ ಮಾಡಿಕೊಂಡು ಕುಡಿದೆ. ಇವಾಗ ಕಾಫಿ ಮಾಡ್ಕೋತಾ ಇದ್ದೀನಿ. ಇನ್ನೊಂದು ವಿಷಯ ಏನು ಗೊತ್ತಾ ಗೈಸ್, ನನ್ನ ಹಸ್ಬೆಂಡ್ಗೆ ಕಾಲ್ ಮಾಡಿದ್ದೆ. ಅವನು ನಿನ್ನೆ ಸಂಜೆನೇ ಅಲ್ಲಿಂದ ಬಿಡ್ತೀನಿ ಅಂತ ಹೇಳಿದ್ದ. ಅದು ಕಾರಲ್ಲಿ ಅಲ್ವಾ, ಸೊ ಅರ್ಲಿ ಮಾರ್ನಿಂಗ್ ರೀಚ್ ಆಗಬೇಕಿತ್ತು. ನಾನು ಇಲ್ಲಿ ತನಕ ಕಾಲ್ ಮಾಡಿರಲಿಲ್ಲ, ಬಿಕಾಸ್ ಎಷ್ಟು ಗಂಟೆಗೆ ಬಿಟ್ಟಿರ್ತಾರೋ ಏನು ಕತೆನೋ ಅಂತ. ನೋಡಿದ್ರೆ ಇವಾಗ ಕಾಲ್ ಮಾಡಿದ್ರೆ ಹೇಳ್ತಾ ಇದ್ದಾನೆ, ಇಲ್ಲ ನೆನ್ನೆ ಬಿಡಲಿಲ್ಲ, ಇವತ್ತು ಬಿಡ್ಬೋದು ಅಂತ. ಒಳ್ಳೆಯವ್ರಿಗೆ ಯಾವತ್ತೂ ಒಳ್ಳೆಯದೇ ಆಗಬೇಕು. ಹೇ ಗೈಸ್, ನಾನು ನಿಮಗೆ ಹೇಳಿದ್ದೆ ಅಲ್ಲ, ನಾನು ನಮ್ಮದು ಒಂದು ಆಫೀಸಿಗೋಸ್ಕರ ಒಂದು ಮೊಬೈಲ್ ತೊಗೋಬೇಕು ಅಂತ. ಬಟ್ ಅದು ಯಾಕೋ ವರ್ಕೌಟ್ ಆಗಲಿಲ್ಲ. ನನ್ನ ಹಸ್ಬೆಂಡು ವೆಯ್ಟ್ ಮಾಡು ಅಂತ ಹೇಳ್ತಿರ್ತಾನೆ. ಸೊ ಈಗ 2 ಸಿಮ್ ಇತ್ತು ನಮ್ಮದು. 1 2 3 4 ಎಂಡಿಂಗ್ದು ಒಂದು ಸಿಮ್ ಇತ್ತು. ಅದು ಏನಾಯಿತು ಅಂದರೆ, ಅದು ನೆಟ್ವರ್ಕ್ ತೊಗೋತಾ ಇಲ್ಲ ಅಲ್ಲ, ಸೊ ನಾವು ಅದನ್ನು ಯೂಸೇ ಮಾಡ್ತಾ ಇಲ್ಲ. ಅದಕ್ಕೆ ನಾನು ಸಿಮ್ ತೊಗೊಳ್ಳುವಾಗ 4,000 ರೂಪಾಯಿ ಕೊಟ್ಟಿದ್ದೀನಿ ಆ ನಂಬರ್ ತೊಗೊಳಕ್ಕೆ. ಫ್ಯಾನ್ಸಿ ನಂಬರ್, ಏನದು ಸ್ಪೆಷಲ್ ನಂಬರು. ಸೊ ಅದನ್ನು ಹಾಳು ಮಾಡ್ಕೊಳಕ್ಕಾಗಲ್ಲ ಅಲ್ಲ. ನಾನು ಏನು ಮಾಡಿದೆ ಅಂದರೆ, ಅದನ್ನು ಪೋರ್ಟ್ ಮಾಡಿದ್ದೀನಿ. ಇವಾಗ ಜಿಯೋಗಲ್ಲ, ಏರ್ಟೆಲ್ಲಿಗೆ ಪೋರ್ಟ್ ಮಾಡ್ಕೊಂಡಿದ್ದೀನಿ. ಈ ಫೋನ್ ಆ್ಯಕ್ಚುಲಿ ನಾನು ಕೊಡಬೇಕು ಅಂತ ಇದ್ದೀನಿ ಸಹ. ಆ್ಯಸ್ ಆಫ್ ನೌ ಇನ್ನೊಂದು ಫೋನ್ ತೊಗೋಬೇಕಲ್ಲ, ಅದ್ರ ಬದಲು ಇದಕ್ಕೆ ಹಾಕಿ ಕ್ರಾಸ್ ಚೆಕ್ ಮಾಡ್ತೀನಿ. ನೋಡೋಣ ಏನಾಗುತ್ತೆ ಎತ್ತ ಅಂತ. ಆಮೇಲೆ ಮಿಕ್ಕಿದ್ರ ಬಗ್ಗೆ ಯೋಚನೆ ಮಾಡೋಣ. ಇದು ಏರ್ಟೆಲ್ ಸಿಮ್ಮು, ರೆಡ್ ಕಲರ್ ಇದೆ. ಆ್ಯಂಡ್ ನನ್ನ ಹಳೆಯ ಫೋನು ನಾನು ತುಂಬ ಇಷ್ಟಪಟ್ಟು ತೊಗೊಂಡಿದ್ದ ಫೋನು. ಹಠ ಮಾಡಿ ಒಂಥರ ಚಾಲೆಂಜಿಂಗಾಗಿ ತೊಗೊಂಡಿದ್ದ ಫೋನು ಇದು. ಪ್ರತಿಯೊಂದು ನಾನು ಲೈಫಲ್ಲಿ ಚಾಲೆಂಜಿಂಗಾಗೇ ಮಾಡ್ತಾ ಇರೋದು. ನಾನು ಏನೇ ತೊಗೊಂಡ್ರು ನನ್ನ ಕೈಲಿ ಯಾಕಾಗಲ್ಲ, ಐ ಕ್ಯಾನ್ ಅನ್ನೋ ರೀತಿಯಲ್ಲೇ ನಾನು ತೊಗೊಳ್ಳೋದು. ಸೊ ಇದು ಸಹ ಹಾಗೆ ತೊಗೊಂಡಿದ್ದು ನಾನು. ನೋಡಿ ಎಷ್ಟು ಚೆಂದ ಇಟ್ಕೊಂಡಿದ್ದೀನಿ, ಹೊಸ ಫೋನ್ ಥರ ಇದೆ. ಬಟ್ ಇನ್ನು ಸ್ಕ್ರೀನ್ ಗಾರ್ಡ್ ಚೇಂಜ್ ಮಾಡಿಲ್ಲ, ಅದು ಸ್ವಲ್ಪ ಹಳೆ ಥರ ಇದೆ, ಬಿಟ್ಟರೆ ಹೊಸ ಫೋನು. ಸೊ ಬನ್ನಿ ಇವಾಗ ಇದನ್ನು ಕ್ರಾಸ್ ಚೆಕ್ ಮಾಡೋಣ. ಓಂ ನಮಃ ಶಿವಾಯ. ಚೆನ್ನಾಗಿ ವರ್ಕ್ ಆಗಲಿ, ನೆಟ್ವರ್ಕ್ ಕ್ಯಾಚ್ ಆಗಲಿ. ನೆಟ್ವರ್ಕ್ ಬಾ. ನೆಟ್ವರ್ಕ್ ಬಂತು. ತೋರಿಸ್ತೀನಿ ತಾಳಿ. ಯುವರ್ ಸರ್ವೀಸಸ್ ಹ್ಯಾವ್ ಬೀನ್ ಸೆಟ್, ಪ್ಲೀಸ್ ರೀಸ್ಟಾರ್ಟ್ ಯುವರ್ ಹ್ಯಾಂಡ್ಸೆಟ್ ಅಂತೆ. ನಮ್ಮದು ರೀಸ್ಟಾರ್ಟ್ ಇಲ್ಲ ಗೈಸ್. ನಮ್ಮದು ಏನಿದ್ರು ಸ್ವಿಚ್ ಆಫು ಸ್ವಿಚ್ ಆನು. ಸ್ವಿಚ್ ಆಫ್ ಮಾಡ್ತಾ ಇದ್ದೀನಿ, ಮತ್ತೆ ಸ್ವಿಚ್ ಆನ್ ಮಾಡೋಣ. ಇದರಲ್ಲಿ ರೀಸ್ಟಾರ್ಟ್ ಇದೆಯಾ? ಇಲ್ಲ ಗೈಸ್, ಐಫೋನಲ್ಲಿ ರೀಸ್ಟಾರ್ಟ್ ಇಲ್ಲ. ಬಟ್ ನನಗೆ ಆ ನಾಲೆಡ್ಜ್ ಇಲ್ಲ, ಏನೋ ಗೊತ್ತಿಲ್ಲ ನನಗೆ. ನನಗೆ ಗೊತ್ತಿರೋ ಪ್ರಕಾರ ರೀಸ್ಟಾರ್ಟ್ ಬಟನ್ ನಾನು ನೋಡೇ ಇಲ್ಲ. ಟ್ಯಾಂಟೆಡಾನ್ ಸ್ವಿಚ್ ಆನ್ ಮಾಡಿದೆ, ನೋಡೋಣ ವರ್ಕ್ ಆಗುತ್ತಾ ಏನು ಅಂತ. ಫಸ್ಟ್ ಕಾಲ್ ಯಾರಿಗೆ ಮಾಡೋಣ? ಫಸ್ಟ್ ಕಾಲ್ ಬಂದು ನಮ್ಮ ಆಫೀಸ್ ಫೋನಿಗೆ ಮಾಡೋಣ. ಬಿಕಾಸ್ ನನ್ನ ಫೋನಲ್ಲಿ ಏನಾಗ್ತಾ ಇದೆ, ರೆಕಾರ್ಡ್ ಆಗ್ತಾ ಇದೆ. ರೀಸ್ಟಾರ್ಟ್ ಯುವರ್ ಹ್ಯಾಂಡ್ಸೆಟ್ ಅಂದರೆ ಹೆಂಗೆ ಮಾಡೋದು ಗೈಸ್? ಟೈಮ್ ಆಗೋಯ್ತು, ಬರೀ ಕಾಲ್ಸ್ ಅಟೆಂಡ್ ಮಾಡೋದೇ ಆಗುತ್ತೆ. ಸೊ ಊಟ ತೊಗೊಂಡು ಬೇಗ ಹೋಗೋಣ, ಇಲ್ಲ ನನ್ನ ಮಗ ಬೈತಾನೆ. ಈಗ ಹೋಗ್ತಾ ಇದ್ದೀನಿ. ಪಾಪ ನಮ್ಮ ಸಿಮ್ಮಿ ಮಲ್ಕೊಂಡಿದೆ. ನನ್ನ ಗಾಡಿ ಬಿಸಿಲಲ್ಲಿ ನಿಂತಿದೆ. ಬನ್ನಿ ಹೋಗೋಣ. ಇಷ್ಟು ಟೈಮ್ ಆಗಿದ್ರು ವಿಡಿಯೋ ಕ್ಯಾಪ್ಚರ್ ಮಾಡೋದು ಮಾತ್ರ ಬಿಡೋದಿಲ್ಲ.
ಉಟ್ಗುಣ ಸುಟ್ಟರು ಹೋಗಲ್ಲ ಅಂತಾರಲ್ಲ ಹಾಗೆ. ಬನ್ನಿ ಬನ್ನಿ ಹೋಗೋಣ. ಗೈಸ್, ನಮ್ಮ ಚಿಂಟು ಸ್ಕೂಲಿಗೆ ಬಂದಿದ್ದೀನಿ. ಏನದು ಕಾಂಪಿಟೇಷನ್ ನಡೀತಾ ಇದೆ. ನನ್ನ ಮಗ ಎಲ್ಲಿದ್ದಾನೆ ಅಂತ ನೋಡಬೇಕು. ಒಂದೇ ಒಂದು ಪೀಸ್ ನನಗೆ ಅಂತ ಎಲ್ಲರಿಗೂ ಕೊಟ್ಟಾಯ್ತು. ಹಾಂ, ಇವಾಗ ಸರಿಗೆ ಒಂದು ಕೊಡ್ಬೇಕು. ಕೊಡು. ಥ್ಯಾಂಕ್ ಯು. ಕರೆಕ್ಟ್ ಟೈಮಿಗೆ ಬಂದಿದ್ದೀನಿ. ಎತ್ತಾಗ್ತಾ ಎಲ್ಲ ಚೆನ್ನಾಗಾಯ್ತು. ಕೋಕಮ್ಮೆ ಅಷ್ಟೊಂದು ಸಿರಪ್ ಕೊಟ್ಟಿದ್ನಲ್ಲೋ, ಆ ಕೋಕಮಲ್ಲೂ ಅಷ್ಟೊಂದು ಇತ್ತಲ್ಲೋ. ನಾನು ಹೇಳಿದ್ದೆ ಆಂಟಿಯವನಿಗೆ ಶುಗರ್ ಕಮ್ಮಿ ಆಗಿದೆ. ತುಂಬ ಜಾಸ್ತಿ ಸಡನ್ ಆಗಿ ಬಂದರು ಓಡೋಡಿ. ಚೆನ್ನಾಗಿದೆ. ಅಮ್ಮ ಇದೆಲ್ಲ ತಗೊಂಡು ಹೋಗು. ಅದೇನದು? ಏನು ಇದು ಕೋಕಮ್. ಈಗ ಆಯ್ತು, ಹೋಗೋಣ. ಎಲ್ಲಿ ನಿನ್ನ ಲಗೇಜ್? ಕುಡಿ ಕುಡಿ ಮಜಾ ಬರ್ತೀವಿ ಕುಡಿ. ಮುಗ್ದೋಯ್ತು ಎಲ್ಲರದು. ಅದೇನು ಕಹಿನ ಏ ರಾಜ ಸರ್ ರಾಜ ಸರ್ ಗೈಸ್, ಮಳೆ ಬರುವ ಸೂಚನೆ ಇದೆ. ಡ್ರಿಸ್ಲಿಂಗ್ ಆಯಿತು ಸ್ವಲ್ಪ. ಬಟ್ಟೆನ ಎತ್ಕೊಂಡ್ಬಿಡೋಣ ಬನ್ನಿ. ಡಬಲ್ ಕೆಲಸ ಮಾಡೋಷ್ಟು ನನಗೆ ಟೈಮೂ ಇಲ್ಲ, ಪೇಷನ್ಸು ಇಲ್ಲ. ನೋಡಿ ಗೈಸ್, ಮಳೆ ಬಂತು. ಆದರೆ ಎಲ್ಲೂ ಮಳೆ ಬಂದಿರೋ ಥರ ಅನ್ನಿಸ್ತಾನೇ ಇಲ್ಲ. ಆದರೆ ನಮ್ಮನೆ ಶೀಟ್ ಮೇಲೆ ಮಾತ್ರ ಮಳೆ ಬಂದು ಕೆಳಗಡೆ ಡ್ರಾಪ್ ಔಟ್ ಆಗ್ತಾ ಇದೆ. ಆದರೆ ಮಳೆ ಬಂದಿರೋ ಥರ ಎಲ್ಲೂ ಅನ್ನಿಸ್ತಾ ಇಲ್ಲ. ಬಟ್ ಮೋಡ ಕವಿದ ವಾತಾವರಣ ಇದೆ. ಗುಮ್ ಅಂತ. ಯಾವಾಗ ಮಳೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ನಾನು ಬಟ್ಟೆ ಎಲ್ಲ ಎತ್ಕೊಂಡಾಯಿತು. ಆ್ಯಂಡ್ ಚಿಂಟುದು ಬಟ್ಟೆ ಎಲ್ಲ ನೆನೆ ಹಾಕಿರಲಿಲ್ಲ ನಾನು. ಸೊ ಇವಾಗ ಬಂದು ನೆನೆ ಹಾಕ್ತಾ ಇದ್ದೀನಿ. ಸೊ ಬನ್ನಿ, ಈಗ ಮೇಲ್ಗಡೆ ಹೋಗಿ ಕೆಲಸ ಮಾಡ್ಕೊಳ್ಳೋಣ. ತುಂಬ ಕೆಲಸ ಪೆಂಡಿಂಗ್ ಇದೆ. ಯಾವುದು ಮಾಡೋದು ಯಾವ್ದು ಬಿಡೋದು ಅನ್ನೋದೇ ಗೊತ್ತಾಗಲ್ಲ. ಎಷ್ಟು ಜೋರು ಗಾಳಿ ಬೀಸ್ತಾ ಇದೆ. ಮೋಡ ಕಪ್ಪಾಗಿದೆ ಗೈಸ್. ನಮ್ಮ ಚಿಂಟುದು ಕ್ಲಾಸ್ಮೇಟಿಂದು ಮದರ್ ಇದ್ದಾರಲ್ಲ, ಅವರು ನನಗೆ ತುಂಬ ಪರಿಚಯ, ಫ್ರೆಂಡು. ಸೊ ಅವರಿವತ್ತು ಬರೋಕ್ಕಾಗಲ್ವಂತೆ. ಹಾಗಾಗಿ ಅವ್ರ ಮಗನ ಬಸ್ ಹತ್ತಿಸ್ಬಿಡಿ ಅಂತ ಹೇಳಿದ್ರು. ಹಾಗಾಗಿ ಬಸ್ ಸ್ಟ್ಯಾಂಡಿಗೆ ಬಂದು ಅವ್ರ ಮಗನ ಬಸ್ ಹತ್ತಿಸ್ಬಿಟ್ಟು ವಾಪಸ್ ಹೋಗ್ತಾ ಇದ್ದೀನಿ. ಬಾ. ಎದ್ನೋ ಬಿದ್ನೋ ಅಂದ್ಬಿಟ್ಟು ಫಾಸ್ಟಾಗಿ ಬಂದ್ವು ಗೈಸ್. ಮಳೆ ಬರ್ತಾ ಇದೆ ನೋಡಿ, ರೋಡೆಲ್ಲ ಆಲ್ರೆಡಿ ನೆನೀತಾ ಇದೆ. ಸ್ವಲ್ಪ ಜೋರಾಗಿ ಬಂದ್ಬಿಡುತ್ತೆ. ಫುಲ್ ಫಾಸ್ಟಾಗಿ ಬಂದ್ಬಿಟ್ಟೆ. ಸಿಗಾಕೊಂಡ್ರೆ ಕಷ್ಟ ಅಂದ್ಬಿಟ್ಟು. ಗೈಸ್, ಇವತ್ತು ಚಿಲ್ಡ್ರನ್ಸ್ ಡೇ ಅಲ್ವಾ, ಅದಕ್ಕೇ ನನ್ನ ಮಗನಿಗೆ ನಾನು ಎಗ್ ಪಫ್ ಕೊಡ್ಸಿದ್ದೀನಿ. ತಿಂದು ಮಜಾ ಮಾಡು ಮಗನ. ಏನು ಸೌಂಡ್ ಬೇಬೋ? ಎಗ್ ಪಫಿಂದು ಪ್ರೈಸ್ ಜಾಸ್ತಿ ಆಗೋಗಿದೆ ಗೈಸ್. ಮುಂಚೆ 15,000 ಇತ್ತು. ಮುಂಚೆ 15 ರೂಪೀಸ್ ಇತ್ತು, ಈಗ 20 ರೂಪೀಸ್ ಆಗಿದೆ. ನಾನು ತುಂಬ ದಿನ ಆಗಿತ್ತು ಚಿಂಟುಗೆ ಎಗ್ ಪಫೇ ಕೊಡಿಸಿರ್ಲಿಲ್ಲ, ಬರೀ ಹೋಮ್ ಫುಡ್ಡೇ ತಿನ್ನಿಸ್ತಾ ಇದ್ದೆ. ಸೊ ಇವತ್ತು ತೊಗೊಂಡೆ ಅಲ್ಲ ಅನ್ನಿಸ್ತು. ಎಷ್ಟು ಚಿಕ್ಕದಿದೆ ಗೈಸ್.
₹20. ನೋಡಿ ಗಾಯ್ಸ್, ನಮ್ಮ ಚಿಂಟು ಎಗ್ ಪಫ್ ತಿಂತಾ ಇದ್ದಾನೆ. ಹ್ಯಾಪಿ ಚಿಲ್ಡ್ರನ್ಸ್ ಡೇ ಚಿಂಟು. ಹಾಂ, ಖುಷಿನೇ ಇಲ್ಲ ಅಲ್ಲ ನಿನಗೆ? ನಿಂಗೇನು ಖುಷಿ ಇದೆ ಲೈಫಲ್ಲಿ? ಹಾಂ, ಕಂಡೋರ್ ಬ್ಲಾಗ್ಸ್ ನೋಡೋದ್ರಲ್ಲಿ ಖುಷಿ ಇದೆ. ಅಮ್ಮ ಕಷ್ಟಪಟ್ಟು ಏನೋ ಬ್ಲಾಗ್ ಕ್ಯಾಪ್ಚರ್ ಮಾಡ್ತಾಳೆ ಅಂದರೆ ಖುಷಿ ಇಲ್ಲ ನಿನಗೆ. ಅದಕ್ಕೆ ರೆಸ್ಪಾಂಡ್ ಮಾಡಬೇಕು ಅನ್ನೋದಿಲ್ಲ. ಬೆಳಿಗ್ಗೆನೇ ಹೇಳ್ದಲ್ಲ ಏನಂತ? ಹ್ಯಾಪಿ ಚಿಲ್ಡ್ರನ್ಸ್ ಡೇ. ಸೊ ಈಗ ಪಫ್ ತಂದು ಕೊಟ್ಬಿಟ್ಟು ಹೇಳ್ಬಾರ್ದು ಅಂತ ಇದೆ. ಹಂಗೇನಿಲ್ಲ. ಸೊ ಗೈಸ್, ಇವತ್ತಿನ ವ್ಲಾಗ್ ಇಷ್ಟೇ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್ ಗೈಸ್. ಇನ್ನೂ ಸ್ನಾನ ಮಾಡಿಲ್ಲ, ಇವಾಗ ಹೋಗಿ ಮಾಡ್ಕೋತೀನಿ. ಕಾಫಿ ಕುಡಿಬೇಕು, ಚಿಂಟುಗೆ ಹಾಲು ಕೊಡಬೇಕು, ರಾತ್ರಿ ಊಟ ಮಾಡಬೇಕು, ತುಂಬ ಕೆಲಸ ಇದೆ. ಬೈ ಬಾಯ್. ನೋಡಿ, ಆಲೇ ನಮ್ಮ ಹುಡುಗ ಮಲ್ಕೊಂಡ್ಬಿಟ್ಟಿದ್ದಾನೆ.